ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾನು ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ತಿಳಿಸ್ತಿದ್ದೀನಿ. ಇದನ್ನು ಪ್ರತಿಯೊಬ್ಬ ಹೆಣ್ಣುಮಗಳು ನೋಡಲೇಬೇಕಾದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೇನೆ ಫುಲ್ ವಿಡಿಯೋ ನೋಡಿ. ನಮ್ಮ ಸನಾತನ ಧರ್ಮದಲ್ಲಿ ನೀತಿ ಸಂಹಿತೆಯನ್ನು, ಸಂಪ್ರದಾಯವನ್ನು ಎಲ್ಲರಿಗೂ ಅರ್ಥವಾಗುವ ಹಾಗೆ ಸುಲಭ ಮಾರ್ಗದಲ್ಲಿ ತಿಳಿಸಲಾಗಿದೆ. ಹಾಗೂ ಪ್ರತಿಯೊಬ್ಬ ಹಿಂದೂ ಸಂಪ್ರದಾಯದ ಮಹಿಳೆಯರು ತಿಳಿದುಕೊಳ್ಳುವ ವಸ್ತ್ರ ಸಂಹಿತೆಯ ಬಗ್ಗೆ ಕೂಡ ತಿಳಿಸಲಾಗಿದೆ. ಹಾಗಿದ್ದರೆ ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ ನೈಟಿ, ಚೂಡಿದಾರ್ ಅಥವಾ ಜೀನ್ಸ್ಗಳಂತಹ ಬಟ್ಟೆಗಳನ್ನು ಧರಿಸಬಹುದಾ? ಹಾಗೆ ಧರಿಸಿದರೆ ಏನಾಗುತ್ತೆ? ಹಾಗೂ ಇದರಲ್ಲಿ ಪುರುಷರ ವಸ್ತ್ರದ ಬಗ್ಗೆ ಕೂಡ ಹೇಳಲಾಗಿದೆ. ವಿಡಿಯೋದ ಮುಂದಿನ ಭಾಗಗಳನ್ನು ನೋಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಇನ್ನೂ ಹೆಚ್ಚಿನ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ದರೆ ವಿಷಯದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಕೆಲವರು ದಿನನಿತ್ಯ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಬೆಳಗ್ಗೆ ಸಾಯಂಕಾಲ 2 ಬಾರಿಯೂ ಪೂಜೆ ಮಾಡ್ತಾರೆ. ಇನ್ನು ಸ್ವಲ್ಪ ಮಂದಿ ಅವರ ಮನೆ ದೇವರ ವಾರಗಳಂದು ಅಥವಾ ಇಷ್ಟ ದೇವರ ವಾರಗಳಂದು ಪೂಜೆ ಮಾಡುವ ವಾಡಿಕೆ ಇರುತ್ತೆ. ಆದರೆ ಶಾಸ್ತ್ರಗಳ ಪ್ರಕಾರ ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡಲೇಬೇಕು. ಅದು ಮನೆ ಯಜಮಾನ ಅಥವಾ ಗೃಹಿಣಿಯಾಗಲಿ ಮಾಡಲೇಬೇಕು. ಇನ್ನು ಕೆಲವರು, ಅಂದರೆ ತುಂಬ ಅನುಕೂಲ ಇರುವಂಥವರು, ಪುರೋಹಿತರ ಬಳಿ ಮನೆಯಲ್ಲಿ ಪೂಜೆ ಮಾಡಿಸುತ್ತಾರೆ. ಅದಕ್ಕೆ ತಕ್ಕ ಸಂಭಾವನೆ ಕೂಡ ಕೊಡುತ್ತಾರೆ. ಇದು ಮಾಡಬಹುದು. ಆದರೆ ಕೆಲವರು ಮನೆಯವರನ್ನು ಬಿಟ್ಟು ಬೇರೆಯವರ, ಅಂದರೆ ಮನೆಯ ಸದಸ್ಯರಲ್ಲದ ವ್ಯಕ್ತಿಗಳ ಕೈಯಲ್ಲಿ ಮನೆ ದೇವರಿಗೆ ಪೂಜೆ ಮಾಡುವಂತಿಲ್ಲ. ಅವರು ಯಾವುದೇ ಕಾರಣಕ್ಕೂ ಹೊರಗಿನವರು ಬಂದು ನಮ್ಮನೆಯಲ್ಲಿರೋಂಥ ದೇವ್ರನ್ನ ಮುಟ್ಟೋ ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬಹಳ ಮಂದಿ ಗೃಹಿಣಿಯರು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನೈಟಿ ಅಥವಾ ಚೂಡಿದಾರ್ ಜೀನ್ಸ್ ಹಾಕಿಕೊಂಡು ಪೂಜೆ ಮಾಡಲು ಮುಂದಾಗ್ತಾರೆ. ಕಾರಣ, ನಾವು ಮನೆಯಲ್ಲೇ ಇರ್ತೀವಿ, ಎಲ್ಲಿ ಹೋಗೋದಿದೆ, ಸೀರೆ ಉಡಲು ಬರೋಲ್ಲ, ಸೀರೆ ಉಟ್ಟು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂಬ ನಾನಾ ಕಾರಣಗಳಿಂದ ನೈಟಿ ಡ್ರೆಸ್ ಹಾಕ್ಕೊಂಡೇ ಪೂಜೆ ಮಾಡ್ತಾರೆ. ಆದರೆ ಇದು ತಪ್ಪು. ಹೀಗೆ ಪೂಜೆ ಮಾಡಿದರೆ ಇದು ನಿಮಗೆ ಫಲ ಕೊಡುವುದಿಲ್ಲ. ಇರುವ ಎಲ್ಲ ತೊಂದರೆಗಳು ನಿಮ್ಮ ಹಿಂದೆಯೇ ಬರುತ್ತೆ. ಹಾಗೆ ಇನ್ನು ಕೆಲವೊಂದು ನಿಯಮಗಳಿರುತ್ತೆ. ಹಣೆಯಲ್ಲಿ ಸಿಂಧೂರವನ್ನು ಇಡಲೇಬೇಕು. ಬೈತಲೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತೆ. ನಿತ್ಯವೂ ಬಂಗಾರದ ಬಳೆಯನ್ನು ಹಾಕಿದ್ದರೂ ಕೂಡ, ನೀವು ಯಾವುದಾದರೂ ಅಥವಾ ಲೋಹದ ಬಳೆಯನ್ನು ಹಾಕಿದ್ದರೂ ಕೂಡ 2 ಗಾಜಿನ ಬಳೆ ಹಾಕಲೇಬೇಕು. ಕಾಲಿಗೆ ಕಾಲ್ಗೆಜ್ಜೆ ಇರಲೇಬೇಕು. ಸೀರೆ ಉಟ್ಟು ಪೂಜೆ ಮಾಡಿದರೆ ಅದರ ಫಲ ನಿಮಗೆ ಹೆಚ್ಚು ಸಿಗುತ್ತೆ. ಹಾಗೆ ಸೀರೆ ಉಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಅಂಚಿರುವ ಬಾರ್ಡ್ರ್ ಇರೋಂಥ ಸೀರೆ ರವಿಕೆ ಉಟ್ಟು ಪೂಜೆ ಮಾಡುವುದೇ ಸಂಪ್ರದಾಯ. ದೊಡ್ಡ ದೊಡ್ಡ ಬಾರ್ಡರ್ ಸೀರೆ ನಿಮ್ಮ ಕೈಲಿ ಉಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಚಿಕ್ಕ ಬಾರ್ಡರ್ ಸೀರೆನ ಬಳಸಿ. ಪೂಜೆ ಮುಗಿದ ಮೇಲೆ ನೀವು ಸೀರೆಯನ್ನು ಬದಲಿಸಿ ಯಾವುದಾದರೂ ನಿಮಗೆ ಇಷ್ಟ ಬಂದ ಬಟ್ಟೆ ಹಾಕ್ಕೋಬಹುದು. ಅದನ್ನೇ ಧರಿಸಬಹುದು, ಅದು ನಿಮ್ಮಿಷ್ಟ. ಹಾಗೂ ನೀವು ಉಟ್ಟಂಥ ಸೀರೆಯನ್ನು ಮತ್ತೆ ನೀರಿನಲ್ಲಿ ಜಾಲಿಸಿ ಮಡಿ ಬಟ್ಟೆ ಅಂತ ಮಾಡಿಕೊಂಡು ಅದೇ ಸೀರೆನ ಮತ್ತೆ ನೆಕ್ಸ್ಟ್ ಡೇನೂ ಕೂಡ ಅಥವಾ ಮಾರನೇ ದಿನ ಕೂಡ ನೀವು ಅದನ್ನೇ ಧರಿಸ್ಕೊಂಡು ಪೂಜೆ ಮಾಡ್ಬೋದು. ಇದನ್ನ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ಗಂಡಸರ ವಿಚಾರಕ್ಕೆ ಬಂದರೆ, ಗಂಡಸರು ಪ್ಯಾಂಟ್ ಶರ್ಟ್ ಉಟ್ಟು ಪೂಜೆ ಮಾಡುವಂತಿಲ್ಲ. ಒಂದು ಬಾರ್ಡರ್ ಇರುವಂಥ ಪಂಚೆ ಮತ್ತು ಶಲ್ಯವನ್ನು ಧರಿಸಿ ದೇವರ ಪೂಜೆ ಮಾಡಬೇಕು. ಹಣೆಗೆ ವಿಭೂತಿ ಅಥವಾ ಗಂಧದ ಬೊಟ್ಟು ಇಟ್ಟಿರಲೇಬೇಕು. ಇಲ್ಲವಾದಲ್ಲಿ ನೀವು ಮಾಡುವ ಪೂಜೆ ವ್ಯರ್ಥವಾಗುತ್ತೆ. ನೀವು ಕೆಲವೊಂದು ಪ್ರಶ್ನೆ ಕೇಳಬಹುದು. ಇಲ್ಲಿ ನಾವು ಯಾವಾಗಲೂ ನೈಟಿ ಡ್ರೆಸ್ ಧರಿಸಿ ಪೂಜೆ ಮಾಡೋದು, ಆದರೆ ನಾವು ಚೆನ್ನಾಗೇ ಇದ್ದೀವಿ,
ಊಟ ಬಟ್ಟೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಇದು ನಿಮ್ಮನ್ನು ಬಾಧಿಸುವ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು. ಕೆಲವರು ಹುಟ್ಟುತ್ತಲೇ ಶ್ರೀಮಂತರು, ಕೆಲವರಿಗೆ ಪಿತೃಗಳ ಆಶೀರ್ವಾದ ಕೂಡ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ಕೂಡ ಇರುತ್ತೆ, ಇನ್ನು ಕೆಲವರಿಗೆ ಒಳ್ಳೆಯ ಕೆಲಸ, ಕೈತುಂಬ ಸಂಬಳ, ಹೀಗೆ ಎಂದರೆ ಅವರವರ ಕರ್ಮಾನುಸಾರ ಇಂದಿನ ಜನ್ಮದ ಒಳ್ಳೆಯ ಕರ್ಮಗಳ ಫಲ, ಅದೃಷ್ಟ ಅನ್ನೋದು ಅವರ ಕೈ ಹಿಡಿದಿರುತ್ತೆ. ಇಲ್ಲವಾದರೆ ನಾವು ಅನುಸರಿಸಬೇಕಾದಂತಹ ನಿಯಮಗಳನ್ನು ಅನುಸರಿಸದೇ ಇಲ್ಲದಿದ್ದಲ್ಲಿ ನಾವೇ ಪೆಟ್ಟು ತಿನ್ನಬೇಕು. ಗಂಡಸರು ಹೊರಗೆ ಹೋಗಿ ದುಡಿದು ಬಂದರೆ ಹೆಂಗಸರು ಮನೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬಂದಿದ್ದರಲ್ಲಿ ಸ್ವಲ್ಪವಾದರೂ ಉಳಿಸಿಕೊಂಡು ಮುಂದಿನ ಜೀವನ ಸುಖವಾಗಿರುವಂತೆ ಮಾಡುವವಳೇ ನಿಜವಾದ ಗೃಹಿಣಿ. ಇದಕ್ಕೆ ದೇವರ ಅನುಗ್ರಹ ಕೂಡ ಖಂಡಿತ ಬೇಕು. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.